ಸ್ವಯಂ ಟೈಮ್ಸ್ನ ವೀಕ್ಷಕರೇ, ನಾನು ವಸಂತ್ ಕುಮಾರ್. ಕರ್ನಾಟಕದಲ್ಲಿ ಕನ್ನಡವೇ ಶ್ರೇಷ್ಠವಾದುದು. ನಮ್ಮ ತುಳುನಾಡಿನಲ್ಲಿ ಕೂಡ ಕನ್ನಡ ಶಾಲೆಗಳು ಬಹಳಷ್ಟು ಪರಿಣಾಮಕಾರಿಯಾಗಿ ಕಳೆದ ನೂರಾರು ವರ್ಷಗಳಿಂದ ಕೂಡ ಬೆಳಗ್ತಲೇ ಬಂದಿದೆ. ಸಾವಿರಾರು ಲಕ್ಷಾಂತರ ಮಂದಿ ವಿದ್ಯಾರ್ಥಿಗಳು ಕೂಡ ನೂರಾರು ವರ್ಷಗಳಿಂದ ಕೂಡ ಕನ್ನಡ ಶಾಲೆಗಳಲ್ಲೇ ಕಲಿತು ಇವತ್ತು ದೇಶ ಕಟ್ಟಿದ್ದಾರೆ, ಭವಿಷ್ಯವನ್ನು ರೂಪಿಸಿಕೊಂಡಿದ್ದಾರೆ. ಇವತ್ತು ಯಾರೆಲ್ಲ ಈಗ ಏನು ಆಂಗ್ಲ ಮಾಧ್ಯಮದ ಗೀಳು ಹುಚ್ಚು ಭಾಳಷ್ಟು ಮೇಲ್ ಹಂತದಲ್ಲಿ ಇರುವಾಗ ಕೂಡ ಅವರು ಕೂಡ ಒಂದು ಕಾಲಘಟ್ಟದಲ್ಲಿ ಕನ್ನಡ ಮಾಧ್ಯಮ ಶಾಲೆಗಳಲ್ಲೇ ಕಲಿತವರು. ಯಾಕಂದರೆ ಆ ದಿನ ಹಾಗಿತ್ತು. ಆಗ ಸಂಕಷ್ಟದ ದಿನ, ಮನೆಯಲ್ಲಿ ಗಂಜಿಗೆ ಸಮಸ್ಯೆ, ಬಟ್ಟೆ ಹಾಕಲಿಕ್ಕೆ ಸಮಸ್ಯೆ, ಬದುಕು ಸಾಗಿಸಲಿಕ್ಕೆ ಸಮಸ್ಯೆ, ಇದೆಲ್ಲ ಸಮಸ್ಯೆ ಇತ್ತು. ಆಗ ಅವರ ಬದುಕು ಕಟ್ಟಿದ್ದು ಯಾವುದು ಅಂತ ಕೇಳಿದರೆ ಇಂತಹ ಕನ್ನಡ ಶಾಲೆಗಳು. ಈಗ ನಾವು ಈಗ ಕಾರ್ಕಳ ತಾಲೂಕಿನ ಶಿರ್ಲಾಲು ಹೇಳುವ ಒಂದು ಪ್ರದೇಶ ಇದೆ. ಆ ಪ್ರದೇಶದಲ್ಲಿ ಒಂದು ಸರ್ಕಾರಿ ಶಾಲೆ ಇದೆ. ಇದು ಕೂಡ ಕಳೆದ 1990ನೇ ಸಾಲಿನಲ್ಲಿ ಆರಂಭಗೊಂಡ ಶಾಲೆ. ಆ ಕಾಲಘಟ್ಟದಲ್ಲಿ ಹೇಗೆ ಆರಂಭ ಆಯಿತು ಅಂತ ಶಾಲೆ ಅಂತ ಕೇಳಿದರೆ, ಇದೊಂದು ಹಿಟ್ಟಿನ ಗಿರಣಿಯಲ್ಲಿ ಸ್ಟಾರ್ಟ್ ಆದ್ದು, ಆರಂಭ ಆದ್ದು. ಆ ಆರಂಭದ ದಿನಗಳಲ್ಲಿ ಭಾಳಷ್ಟು ಮಕ್ಕಳು ಹಿಟ್ಟಿನ ಗಿರಣಿಯಲ್ಲೇ ಕೂತ್ಕೊಂಡು ಪುಸ್ತಕ ಓದಿದ್ದಾರೆ, ಶಾಲೆಗಳನ್ನು ಪೂರೈಸಿ ತಮ್ಮ ಭವಿಷ್ಯವನ್ನು ಕಟ್ಟಿಕೊಂಡಿದ್ದಾರೆ. ಈಗ ಈ ಶಾಲೆ ಸುಮಾರು 35 ವರ್ಷಗಳನ್ನು ಪೂರೈಸಿದೆ. ಆದರೆ ಅವರು ಬೆಳ್ಳಿ ಹಬ್ಬವನ್ನು ಈ ವರ್ಷ ಆಚರಿಸಲಿಕ್ಕಾಗಿ ಒಂದು ಕಾರ್ಯಕ್ರಮವನ್ನು ರೂಪಿಸಿಕೊಂಡಿದ್ದಾರೆ. ಈ ಶಾಲೆಯ ಅಭಿವೃದ್ಧಿಯಲ್ಲಿ ಬಹಳಷ್ಟು ಕತೆ ಇದೆ. ಯಾಕಂದರೆ ಅದು ಕಾಲ್ಪನಿಕ ಕಥೆಯಲ್ಲ, ಬದುಕಿನ ಕತೆ, ರೋಚಕ ಕತೆ, ಹಲವಾರು ಸಾವಿರಾರು ಮಂದಿ ವಿದ್ಯಾರ್ಥಿಗಳ ಒಂದು ಬದುಕಿನ ಕತೆ. ಅವರು ಹೇಗೆ ತಮ್ಮ ಭವಿಷ್ಯವನ್ನು ರೂಪಿಸಿಕೊಂಡ್ರು, ಇದರ ಒಂದು ಸಂಪೂರ್ಣ ಮಾಹಿತಿಯನ್ನು ನಾವು ತಮಗೆ ಕೊಡ್ತೀವಿ. ಈ ಶಾಲೆಯಲ್ಲಿ ಈಗ 2024ನೇ ಸಾಲಿನ ಡಿಸೆಂಬರ್ 5, 6, 7ರಂದು ಭಾಳಷ್ಟು ದೊಡ್ಡ ಕಾರ್ಯಕ್ರಮಗಳು ನಡೀತಾ ಇದೆ. ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಬೇರೆ ಬೇರೆ ವೈವಿಧ್ಯಮಯ ಕಾರ್ಯಕ್ರಮ ಇರ್ಬೋದು, ಹೀಗೆ ಭಾಳಷ್ಟು ಕಾರ್ಯಕ್ರಮ ನಡೀತದೆ. ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಮ್ಮ ಗುಣಪಾಲ್ ಕಳಬರು ನೀಡ್ತಾರೆ. ಗುಣಪಾಲ್ ಕಳಬರ, ನಮಸ್ಕಾರ. ನೋಡಿ, ಒಂದು ಕನ್ನಡ ಶಾಲೆಯನ್ನು ಕಟ್ಟೋದು ಭಾಳಷ್ಟು ಕಷ್ಟದ ಕೆಲಸ. ಈಗ ಈ ಶಾಲೆ 1990ರಲ್ಲಿ ಆರಂಭ ಆಗಿದೆ. ಈಗ ಈ ಶಾಲೆಯನ್ನು ಮುನ್ನಡೆಸುವ ನಿಟ್ಟಿನಲ್ಲಿ ಏನೆಲ್ಲ ಸಂಕಷ್ಟಗಳು ಆರಂಭದ ದಿನಗಳಿಂದ ಬಂದಿತ್ತು? ನೋಡಿ, ಶಾಲೆ ಪ್ರಾರಂಭ ಆದದ್ದೇ ಒಂದು ಸಂಘರ್ಷದಿಂದಲೇ. ಯಾಕಂದರೆ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿದ್ದಂಥ, ಅಂದರೆ ರಸ್ತೆ ಇರಲಿಲ್ಲ, ಸೇತುವೆ ಇರಲಿಲ್ಲ, ಮನುಷ್ಯರಿಗೆ ಹೆಚ್ಚು ಕಾಡು ಪ್ರಾಣಿಗಳೇ ಸಿಗ್ತಾ ಇದ್ದಂಥ ಆ ದಿನಗಳಲ್ಲಿ 1990ರಲ್ಲಿ ಕರ್ನಾಟಕ ಸರ್ಕಾರ ಒಂದು ಆದೇಶ ಹೊರಡಿಸಿತ್ತು. 90ರಲ್ಲಿ ಯಾವುದೇ ಹೈಸ್ಕೂಲು ಮತ್ತು PUCಗೆ ಪರ್ಮಿಷನ್ ಇಲ್ಲ ಅಂತ. ಆದರೂ ಕೂಡ ನಮ್ಮ ಈ ಪ್ರದೇಶದ ಶಾಸಕರಾಗಿದ್ದಂಥ CM ವೀರಪ್ಪ ಮೊಯ್ಲಿಯವರ ಒಂದು ಮುತುವರ್ಜಿಯಲ್ಲಿ, ಮತ್ತು ಅದಕ್ಕಿಂತಲೂ ಹೆಚ್ಚಾಗಿ ನಮ್ಮ ಊರಿನಲ್ಲಿ ಒಂದು ಶಾಲೆ ಆಗಬೇಕು ಅಂತ, 4 ಊರು ಅಂದರೆ ಇವತ್ತು ಕೊಂಕಣಿಯವರು ಇದಕ್ಕೆ 4 ಊರು ಅಂತ ಹೇಳೋದು. ಅಂಡಾರು, ಶಿರ್ಲಾಲ್, ಸೂಡಿ, ಆಮೇಲೆ ಮೊಂಡ್ಲಿ, ಹೀಗೆ ಒಂದು ಆಗಬೇಕು ಅವರ ಹುಟ್ಟೂರಿನಲ್ಲಿ ಅಂತ ಅವರಿಗೊಂದು ಮನಸ್ಸಾಗಿ, ನಮ್ಮ ಜನಾರ್ದನ್ ಶೆಟ್ಟರು ಪೆಸ್ಟ್ ಕಂಟ್ರೋಲ್ ಶಿರ್ಲಾಲ್ ಅವರೊಟ್ಟಿಗೆ ಇದ್ದವರು, ಅವರ ಒಂದು ಪ್ರೇರಣೆಯೂ ಕೂಡ ಅದರಲ್ಲಿತ್ತು. ಶಿರ್ಲಾಲ್ನಲ್ಲಿ ಒಂದು ಶಾಲೆ ಮಾಡಬೇಕು ಅಂಥೇಳಿ. ಆಗ ಇಲ್ಲಿ ಜಾಗ ಯಾವುದೂ ಇರಲಿಲ್ಲ. ಜಾಗ ಆಯ್ಕೆಯ ಬಗ್ಗೆಯೂ ಕೂಡ ಒಂದು ಕಮಿಷನ್ ಮಾಡಿ, ಆ ಕಮಿಷನ್ ಇದರ ರಿಪೋರ್ಟ್ ಪ್ರಕಾರ ಈ ಜಾಗ ಆಯ್ಕೆ ಆಯಿತು. ಪ್ರಾರಂಭದಲ್ಲಿ ಈ ಶಾಲೆಯನ್ನು ನಮ್ಮ ಅಕ್ಕಿಗಿರಣಿ, ಜೀವಿತ ಅಕ್ಕಿಗಿರಣಿಯಲ್ಲಿ ಪ್ರಾರಂಭ ಮಾಡಿದ್ವಿ. ಆಗ ನಮ್ಮ ಲೋಕಸಭಾ ಸದಸ್ಯರಾಗಿದ್ದಂಥ ಗೌರವಾನ್ವಿತ ಪುಟ್ಟೇಗೌಡರಿದ್ದರು, CM ವೀರಪ್ಪ ಮೊಯ್ಲಿಯವರು ಮತ್ತು ಎಲ್ಲ ಜನಪ್ರತಿನಿಧಿಗಳು ಸೇರಿ ಇದನ್ನು ಪ್ರಾರಂಭ ಮಾಡಿದಲ್ಲಿ 2 ವರ್ಷಗಳ ಕಾಲ ಅಲ್ಲಿಯೇ ಶಾಲೆ ನಡೆಯಿತು. ಮಿಲ್ನಲ್ಲಿ ಮತ್ತು ಮೇಲಿನ ಪ್ರಾಥಮಿಕ ಶಾಲೆಯಲ್ಲಿ ನಡೆಯಿತು. ಮುಂದೆ ಇದು 78ರಲ್ಲಿ ನಾನು ಈ ಜಾಗವನ್ನು ಕೋರ್ಟ್ ಹರಾಜಿನ ಮೂಲಕ ಪಡ್ಕೊಂಡಾಗ, ನಮ್ಮ ಈ ಜಾಗದ ಬೈದರ್ಲೆಕ್ಕಜೆ ಅಂತ ಇದರ ಹೆಸರು, ಸುಡಿ ಮನೆತನಕ್ಕೆ ಸೇರಿದಂತಹ ಇದು ಜಾಗ ಪ್ರಾರಂಭದಲ್ಲಿ ಈ ದಕ್ಷಿಣ ದಿಕ್ಕಿನಲ್ಲಿರುವಂತಹ 10 ಎಕರೆ ಕುಮ್ಕಿ ಜಾಗವನ್ನು ಈಗ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳಾಗಿರುವಂತಹ ಶಾಲಿನಿ ರಜನೀಶ್ ಅವರು ಆ ದಿನಗಳಲ್ಲಿ ಜಿಲ್ಲಾ ಪಂಚಾಯತಿನ ಚೀಫ್ ಸೆಕ್ರೆಟರಿ ಆಗಿದ್ದರು. ಅಲ್ಲಿ ಹೋಗಿ 10 ಎಕರೆ ಜಾಗವನ್ನು ಕೂಡ ಶಾಲೆಗೆ ಮಂಜೂರು ಮಾಡಿಸ್ಕೊಂಡು ಬಂದೆ ನಾನು. ಇದರಲ್ಲಿ ಯಾರೂ ಆಕ್ಷೇಪ ಹಾಕುವಾಗಿರಲಿಲ್ಲ, ಯಾಕೆಂದರೆ ನಮಗೆ ಸಂಬಂಧಪಟ್ಟಂಥ ಜಾಗ ಇದು. ಅಂದಿನಿಂದ ಇಂದಿನವರೆಗೆ ಕಟ್ಟಡಗಳಾಗ್ತಾ ಬಂತು. ಸನ್ಮಾನ್ಯ CM ವೀರಪ್ಪ ಮೊಯ್ಲಿಯವರು ಆ ಸಂದರ್ಭದಲ್ಲಿ ಶಿಕ್ಷಣ ಸಚಿವರಾದದ್ದು ನಮ್ಮ ಅದೃಷ್ಟ. ಇಲ್ಲದಿದ್ದರೆ ಅನುಮತಿ ಪೂರ್ವಾನ್ವಯವಾಗುವಂತೆ ನೀಡಲಾಗಿದೆ, ಉಳಿದೆಲ್ಲ ಷರತ್ತುಗಳು ಹಿಂದಿನಂತೆ ಅಂತ ಅವರು ಹೇಳಿದ್ರಿಂದ
ನಮಗೆ ಒಂದು ಅನುಮತಿ ಬಂತು. ಆಗ ಮಕ್ಕಳಿಗೆ ಈ ಭಾಗದ ಜನರಿಗೆ ವಿದ್ಯಾಭ್ಯಾಸಕ್ಕೆ ಬೇಕಾದಂಥ ಅನುಕೂಲಗಳು ಇರಲಿಲ್ಲ. ಬಸ್ಸಿನಲ್ಲಿ ಹೋಗಬೇಕು. ಹೆಚ್ಚಾಗಿ ಗ್ರಾಮೀಣ ಪ್ರದೇಶದ ಬಡ ಮಕ್ಕಳೇ ಇದ್ದದ್ರಿಂದ ಇಲ್ಲಿ ಒಂದು ಶಾಲೆ ಪ್ರಾರಂಭ ಆಯಿತು. ಹಂತದಲ್ಲಿ ಕಟ್ಟಡಗಳಾಯಿತು. 10 ಎಕರೆ ಜಾಗದಲ್ಲಿ ಆ ದಿನಗಳಲ್ಲಿ ನಮಗೆ ಒಂದು ಆಟದ ಮೈದಾನವನ್ನು ಮಾಡೋದಕ್ಕೆ ಗೌರವಾನ್ವಿತ BL ಶಂಕರ್ ಅವರು ಕರ್ನಾಟಕ ಸರ್ಕಾರದ ಮೇಜರ್ ಇಂಡಸ್ಟ್ರಿಯಲ್ ಮಿನಿಸ್ಟರ್ ಆಗಿದ್ದಂಥ ಆ ದಿನದಲ್ಲಿ ಕುದುರೆಮುಖ ಕಂಪನಿಯ ಮೂಲಕ ಕರ್ನಾಟಕ ಆಗ್ರೋ ಇಂಡಸ್ಟ್ರೀಸ್ನ ವತಿಯಿಂದ ಇದನ್ನು 2,48,000 ರೂಪಾಯಿ ವೆಚ್ಚದಲ್ಲಿ ಆಟದ ಮೈದಾನವನ್ನು ಮಾಡಿಸಿದರು. ಹಾಗೆ ಒಳ್ಳೆಯ ಫಲಿತಾಂಶ ಬರ್ತಾಯಿತ್ತು. ಒಳ್ಳೆಯ ಸ್ಟಾಫ್ ಇದ್ದರು. ಪ್ರಾರಂಭದ ದಿವಸಗಳಲ್ಲಿ ನೆನಪಿಸಲೇಬೇಕಾದ್ದು ನಮ್ಮ KELನಲ್ಲಿ ಕೆಲಸ ಮಾಡ್ತಾಯಿದ್ದಂಥ ಸರ್ವೋತ್ತಮ ಸಾಲ್ವನ್ಕರ್, ಆಮೇಲೆ ಪದ್ಮರಾಜ್ ಇಂದ್ರ ಅಂತ ಹೇಳಿದರು. ಅವರು ನಿಸ್ವಾರ್ಥವಾಗಿ ಯಾವುದೇ ಪ್ರತಿಫಲಾಪೇಕ್ಷೆ ಇಲ್ಲದೆ 2 ವರ್ಷ ಅವರು ಸೇವೆ ಸಲ್ಲಿಸಿದರು. ಅವರಿಗೆ PUC ಆಗುವಂಥ ಸಂದರ್ಭದಲ್ಲಿ, ಉದ್ಘಾಟನೆ ಆಗೋ ಸಂದರ್ಭದಲ್ಲಿ ಗೌರವಾನ್ವಿತ ಎಲ್ಲ ಒಳ್ಳೆಯ ರೀತಿಯಲ್ಲಿ ಸನ್ಮಾನ ಮಾಡಿದೆ. ಯಾವಾಗ ಫಲಿತಾಂಶ ತೆಗೆದರೂ ಕೂಡ ಶಿರ್ಲಾಲಿದ್ದು ನೋಡಿ ಅಂತ ಹೇಳ್ತಿದ್ರು ನಾಲ್ಕೂರು ನರಸಿಂಗರಾವ್ ಹೇಗೆ ಉಂಟು ಅಂತ. ಯಾಕಂದರೆ ಸರ್ಕಾರಿ ಸಂಸ್ಥೆ ಆದರೂ ಕೂಡ 6 ಬಾರಿ 100% ಫಲಿತಾಂಶ SSLCಯಲ್ಲಿ ಬಂದಿದೆ. ಇದರ ಪರಿಣಾಮದಿಂದಾಗಿ ನಮ್ಮ ಈ ಪ್ರದೇಶದ ಆ ದಿನಗಳಲ್ಲಿ ಗೋಪಾಲ್ ಭಂಡಾರಿ ಅವರು ಶಾಸಕರಾಗಿದ್ದರು. ನಂತರ ದಿನಗಳಲ್ಲಿ ಸನ್ಮಾನ್ಯ ಸುನೀಲ್ ಕುಮಾರ್ ಅವರು ಶಾಸಕರಾದ ಸಂದರ್ಭದಲ್ಲಿ ನಮಗೆ ಇದು ದೇಣಿಗೆಗಳನ್ನು ಅವರು ಕೊಡಿಸಿದರು. ಒಂದು ಶಂಕರಮೂರ್ತಿಯವರ ನಿಧಿಯಿಂದ ಪ್ರದೇಶಾಭಿವೃದ್ಧಿಯಿಂದ 3 ಲಕ್ಷ, ಆಮೇಲೆ ಬಾಲಕೃಷ್ಣ ಭಟ್ರ ನಿಧಿಯಿಂದ 1 ಲಕ್ಷ, ನಮ್ಮ ಗಣೇಶ್ ಕಾರ್ಣಿಕರ ಅವರ ನಿಧಿಯಿಂದ 1 ಲಕ್ಷ, ಆಮೇಲೆ ಅಷ್ಟೊತ್ತಿಗೆ ನಮಗೆ ಇಲ್ಲಿ ಅಂಡಾರ್ ರಾಮಶೆಟ್ಟರು ಅಂತ ಇದ್ದರು ಇಲ್ಲಿ ಅವರು ಇಲ್ಲಿ ಬಂದಾಗ ಮಕ್ಕಳೊಟ್ಟಿಗೆಲ್ಲ ಊಟ ಎಲ್ಲ ಮಾಡಿ ಅವರಿಗೆ ಭಾಳ ಖುಷಿಯಾಗಿ 1 ಲಕ್ಷ ರೂಪಾಯಿ ಕೊಟ್ಟದಲ್ಲಿ ಮತ್ತೆ ಪುನಃ 4 ಲಕ್ಷ ರೂಪಾಯಿ ಅಕೌಂಟಿಗೆ ಕಳಿಸಿದರು. ಈ ಎಲ್ಲ ಹಣಗಳು ಕೂಡ ನಮ್ಮ SDMC ಅಕೌಂಟಿಗೆ ನೇರವಾಗಿ ಬಂದು ಆಗ್ತಾಯಿತ್ತು. ಆಮೇಲೆ NSIRಗೆ ಒಂದು ದೊಡ್ಡ ಅಪೇಕ್ಷೆ ಇತ್ತು. ಅವರ ಶ್ರೀಮತಿಯವರ ಹೆಸರಿನಲ್ಲಿ ಒಂದು ಕಟ್ಟಡ ಆಗಬೇಕು ಅಂತ. ಇದಕ್ಕೆ ಹೆಸರು ನಾಲ್ಕೂರು ನರಸಿಂಗರಾವ್ ಅಂತ ಹೇಳಿದ್ರೆ NSIR ತಂದೆ, ಆಮೇಲೆ ಇಂದಿರಾಬಾಯಿ ಅಂತ ಅವ್ರ ತಾಯಿ. ಇಲ್ಲಿ ಒಂದು ಸಣ್ಣ ಹಾಲ್ ಇದ್ದಾಗ ಆ ಹೆಸರು ಇಟ್ಟಿದ್ವಿ ಆ ವೇದಿಕೆಗೆ ನಾವು. ಈಗ ಮುಂದೆ ನಾಳ್ದು ಉದ್ಘಾಟನೆ ಆಗ್ತಾ ಇರುವಂಥ ನಮ್ಮ ಪ್ರಧಾನ ಕಟ್ಟಡ ಏನಿದೆ ಸಭಾಭವನ, ಅದಕ್ಕೆಲ್ಲ ಶ್ರೀಪಾದರಾಯರ ಶ್ರೀಮತಿಯವರು ಲಿಲ್ಲಿ ಶ್ರೀಪಾದರಾವ್ ಮೆಮೋರಿಯಲ್ ಹಾಲ್ ಅಂತ ಅದಕ್ಕೆ ಇಡ್ತಾ ಇದ್ದೇವೆ. ಇದೇ ಹೊತ್ತಿನಲ್ಲಿ ನಮಗೆ NSIR ಕೂಡ ದೇಣಿಗೆಯನ್ನು ಕೊಡ್ತಾ ಬಂದು ಅವರು ಸಂಕಲ್ಪ ಇತ್ತು ಇಲ್ಲೊಂದು ಇಂಗ್ಲೀಷ್ ಮಾಧ್ಯಮ ಶಾಲೆ ಮಾಡಬೇಕು ಅಂಥೇಳಿ. ಅದಕ್ಕೆ ನಮ್ಮ ರಸ್ತೆ ಬದಿಯಲ್ಲಿ ಒಂದು ಜಾಗಕ್ಕೆ 1 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೂಡ ಕೊಟ್ಟು ಆ ದಿನ ಇತ್ತು. ಆಮೇಲೆ ಅವರೊಳಗಿನ ಆಂತರಿಕ ಸಮಸ್ಯೆ ಮಕ್ಕಳಿಂದಾಗಿ ಒಂದು 6 ಕೋಟಿ ರೂಪಾಯಿ ಅಷ್ಟು ಅವ್ರಿಗೆ ಇನ್ಕಮ್ ಟ್ಯಾಕ್ಸ್ ಎಲ್ಲ ಬಂದದ್ರಿಂದ ಅದನ್ನು ಡ್ರಾಪ್ ಮಾಡಿದರು. ಇಲ್ಲಿ ಕಟ್ಟಡಕ್ಕೆ ಆಗುವಾಗಲೂ ಸುಮಾರು 23 ಲಕ್ಷ ರೂಪಾಯಿವರೆಗೆ ಹಂತವಾಗಿ ಅವರು ದುಡ್ಡು ಕೊಟ್ಟಿದ್ದಾರೆ. ಆ ದಿನಗಳಲ್ಲಿ ನಮಗೆ ಒಟ್ಟು ಕಲೆಕ್ಷನ್ ಆದ ಹಣ ಒಂದು 32ರಿಂದ 33 ಲಕ್ಷ. ಆ ದಿವಸದಲ್ಲಿಯೂ ಖರ್ಚಾಗಿದೆ, ಒಂದು 70 ಲಕ್ಷ ಖರ್ಚಾಗಿತ್ತು. ನಾವು ಯಾರ ಹತ್ರವೂ 1 ರೂಪಾಯಿ ದೇಣಿಗೆ ಕೇಳಲಿಕ್ಕೆ ಹೋಗಲಿಲ್ಲ. ನಮ್ಮಲ್ಲಿ ವಿಶೇಷ ಅಂದರೆ ಪ್ರೌಢಶಾಲೆಯಾಗಿ ಮತ್ತು PUC ಆಯಿತು. ನಮ್ಮ ಯಾವ ಸಂದರ್ಭ PUC ಅದ್ದು ಯಾವ ವರ್ಷದಲ್ಲಿ? PUC ಆಗಿ 2006-07ರಲ್ಲಿ. ಅಂದರೆ ನಮಗೆ ಗೊತ್ತಿಲ್ಲದ ಹಾಗೆ ಮುಂಡ್ಲಿಯಲ್ಲಿ ಪಕ್ಕದ ಒಂದು ವಾರ್ಷಿಕೋತ್ಸವದಲ್ಲಿ ನಮ್ಮ ಶಾಸಕರು ಸುನೀಲ್ ಕುಮಾರ್ ಅಲ್ಲಿ ಅನೌನ್ಸ್ ಮಾಡಿದ್ರಂತೆ, ಮುಂದೆ ಶಿರ್ಲಾಲಿಗೆ ಒಂದು PUC ಆಗಬೇಕು. ಯಾಕಂದರೆ ಇಲ್ಲಿಯ ಗುಣಮಟ್ಟ ಆಗಿತ್ತು. ಸರ್ಕಾರ ಪ್ರಾರಂಭ ಮಾಡೋದಕ್ಕಿಂತ 6 ವರ್ಷ ಮುಂಚಿತವಾಗಿ ನಾವು ಅಕ್ಷರದಾಸೋಹವನ್ನು ಪ್ರಾರಂಭ ಕೂಡ ಮಾಡಿದ್ದೇವೆ. ಆ PUC ಆದಂಥ ಸಂದರ್ಭದಲ್ಲಿ ಎಲ್ಲ ಅತಿಥಿಗಳು ಇದ್ದರು. ಪ್ರಾಯಶಃ ಆ ದಿವಸ ಸುನೀಲ್ ಕುಮಾರ್ ಅವರಿಗೆ ಬರಲಿಕ್ಕೆ ಆಗಲಿಲ್ಲ ಅಂತ ಕಾಣ್ತದೆ. ವೀರಪ್ಪ ಮೊಯ್ಲಿಯವರು, NSIR, ಆಮೇಲೆ ಸುಬ್ರಹ್ಮಣ್ಯ ಸ್ವಾಮೀಜಿಯವರು ಬಂದಿದ್ದರು. ಎಲ್ಲರಿಗೂ ಸನ್ಮಾನ ಕಾರ್ಯಕ್ರಮ ಎಲ್ಲ ನಡೀತಾ ಇತ್ತು. PUCಯು ಕೂಡ ಆವತ್ತಿನಿಂದ ಭಾಳ ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ. ನೋಡಿ, 1990ರಲ್ಲಿ ಶಾಲೆ ಆರಂಭಗೊಂಡಿತ್ತು. ಈಗ ಆ ಸಂದರ್ಭದಲ್ಲಿ ಎಷ್ಟು ಮಕ್ಕಳಿದ್ರು ಮತ್ತು ಈಗ ಎಷ್ಟು ಮಕ್ಕಳಿದ್ದಾರೆ ಇಲ್ಲಿ? ಆಗ ಪ್ರಾರಂಭದಲ್ಲಿ ಒಂದು 10-30 ಮಕ್ಕಳು ಒಳಗೆ ಇದ್ದದ್ದು, ಯಾಕಂದರೆ ಆ ವರ್ಷ ಮಾತ್ರ ಅಲ್ಲ. ಆಮೇಲೆ ಸಂಖ್ಯೆ ಒಂದು ಸೆಕ್ಷನ್ ಮಾಡುವಷ್ಟು ಮುಂದೆ ಹೋಯಿತು. ಕಾಲಕ್ರಮೇಣ ಆಂಗ್ಲ ಮಾಧ್ಯಮದ ಪ್ರಭಾವದಿಂದಾಗಿ ಸ್ವಲ್ಪ ಸಂಖ್ಯೆ ಕುಂಠಿತವಾಗ್ತಾ ಬಂತು. ಈಗ 5 ಇಂಗ್ಲೀಷ್ ಮಾಧ್ಯಮದ ಶಾಲೆಗಳ ಬಸ್ಸುಗಳು ಇಲ್ಲಿ ಬರ್ತವೆ. PUCಯು ಕೂಡ 5 ಸಲ 100% ಫಲಿತಾಂಶ ಪಡೆದಿದೆ. ಶೈಕ್ಷಣಿಕವಾಗಿ ಒಳ್ಳೆಯ ಹೆಸರು ಇರುವಂಥ ಈ ಶಾಲೆ ನಾವೆಲ್ಲ ಈಗ 33 ವರ್ಷಗಳಲ್ಲಿ 1 ರೂಪಾಯಿ ಯಾರ ಹತ್ರವೂ ಕೂಡ ನಾವು ದೇಣಿಗೆ ಪಡೀಲಿಕ್ಕೆ ಹೋಗಲಿಲ್ಲ. ಈಗ ಬೆಳ್ಳಿ ಹಬ್ಬ ನಾಳೆ ನಡೆಯುತ್ತೆ, ಅದು ಯಾವ ತಾರೀಕಿಗೆ ನಡೆಯುತ್ತದೆ? ಬೆಳ್ಳಿ ಹಬ್ಬ ಡಿಸೆಂಬರ್ 5, 6, 7ಕ್ಕೆ ಬೆಳ್ಳಿ ಹಬ್ಬ ಸಮಾರಂಭ ನಡೀತದೆ.
ಆವತ್ತು ಹಿಂದೆಲ್ಲ ಈ ಸಂಸ್ಥೆ ಹುಟ್ಟುಹಾಕಿ ಕಟ್ಟಿ ಬೆಳೆಸಲಿಕ್ಕೆ ಯಾರೆಲ್ಲ ಕಾರಣಕರ್ತರಾಗಿದ್ದಾರೆ ಅವರನ್ನೆಲ್ಲ ಗುರುತಿಸುವಂಥ ಕಾರ್ಯಕ್ರಮ ನಡೀತದೆ. ಆಮೇಲೆ ಕೊನೆಯಲ್ಲಿ 7ನೇ ತಾರೀಕಿನ ದಿವಸ ಗುರುವಂದನಾ ಕಾರ್ಯಕ್ರಮ ನಡೀತದೆ. ಯಾರೆಲ್ಲ ಶಿಕ್ಷಕರು ಇಲ್ಲಿ ಸೇವೆ ಸಲ್ಲಿಸಿದ್ದಾರೆ ಅವರನ್ನೆಲ್ಲ ಒಂದು ಗುರುತಿಸಿ ಗೌರವಿಸುವಂಥ ಕಾರ್ಯಕ್ರಮಗಳು ಕೂಡ ನಡೀತವೆ. ಈ ಮಧ್ಯೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಬರೀ ಶಿರ್ಲಾಲ್ನ ಈ ಹೈಸ್ಕೂಲಿನ PUC ಮಕ್ಕಳು ಮಾತ್ರ ಅಲ್ಲ, ಅಂಡಾರು, ಶಿರ್ಲಾಲು, ಕೆರ್ವಾಶೆ, ಮುಂಡ್ಲಿಯ ಎಲ್ಲ ಶಿಕ್ಷಣ ಸಂಸ್ಥೆಗಳವರಿಗೂ ಕೂಡ ಅವಕಾಶವನ್ನು ನಾವು ಕೊಟ್ಟಿದ್ದೇವೆ. ಹಾಗಾಗಿ ನಮ್ಮ ಮುಖ್ಯ ಉದ್ದೇಶ ಏನು ಅಂತ ಕೇಳಿದರೆ ಬೆಳ್ಳಿ ಹಬ್ಬ ಒಂದು ಸಮಾರಂಭವಾಗಿ ಮಾತ್ರ ಉಳಿಬಾರ್ದು. ಸಂಸ್ಥೆಗೆ ಬೇಕಾದಂಥ ಎಲ್ಲ ಮೂಲಭೂತ ಸೌಕರ್ಯಗಳು ಈ ಸಂದರ್ಭದಲ್ಲಿ ಆಗಬೇಕು ಅಂಥೇಳಿ ಹೊರಟಿದ್ದೇವೆ. ಹಳೆ ವಿದ್ಯಾರ್ಥಿ ಸಂಘದವರು ನಮ್ಮ ಅಧ್ಯಕ್ಷರು ಶೀತಲ್ ಕುಮಾರ್ ಇದ್ದಾರೆ. ಹಳೆ ವಿದ್ಯಾರ್ಥಿ ಸಂಘದ ಎಲ್ಲರೂ ಕೂಡ ಕೈ ಜೋಡಿಸಿದ್ದಾರೆ. ಆಮೇಲೆ ಅಧ್ಯಾಪಕರಿಂದ ರಜಾ ದಿನಗಳನ್ನು ಕೂಡ ಮನೆಯಲ್ಲಿ ಕೂತ್ಕೊಳ್ಳದೆ ತುಳಸಿ ಹಬ್ಬ ಆದರೂ ಕೂಡ ಶಾಲೆಗೆ ಬಂದು ಅವರು 24 ಗಂಟೆಯೂ ಕೂಡ ಇದು ನಮ್ಮ ಮನೆಯ ಕಾರ್ಯಕ್ರಮ ಅಂತ ಅವರು ಹೋರಾಟ ಮಾಡ್ತಾಯಿದ್ದಾರೆ. ನಮ್ಮ ಕಾರ್ಯಾಧ್ಯಕ್ಷರು ಶಾಂತಿರಾಜ್ ಜೈನರು ಇವತ್ತಿಗೆ ನಮ್ಮೊಂದಿಗೆ ಸೇರಿಕೊಂಡಿದ್ದಾರೆ. ಈಗ ನಾಡಿದ್ದು ಡಿಸೆಂಬರ್ 5, 6, 7ಕ್ಕೆ ಕಾರ್ಯಕ್ರಮ ನಡೆಯುತ್ತೆ. ಈಗ ಜನರಿಗೆ ತಾವು ಹೇಳಲಿಕ್ಕೆ ಇಚ್ಛೆ ಪಡ್ತೀರಾ? ಇಲ್ಲ, ನಿಮ್ಮ ಇದು ನಮ್ಮೂರ ಉತ್ಸವವಾಗಿ 4ರ ಉತ್ಸವವಾಗಿ ನಾಳೆ ದಿನ ಕಾರ್ಯಕ್ರಮಗಳು ಬರಬೇಕು. ಎಲ್ಲ ಶಿಕ್ಷಣ ಸಂಸ್ಥೆಗೆ ಸಹಕರಿಸಿದವರು, ಇಲ್ಲಿ ಶಿಕ್ಷಣ ಪಡೆದವರು, ಮಕ್ಕಳನ್ನು ಕಳಿಸಿದವರು, ಹೆತ್ತವರು, ಶಿಕ್ಷಣಾಭಿಮಾನಿಗಳು ಎಲ್ಲವೂ ಕೂಡ ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು. ಮುಂದೆ ಸಂಸ್ಥೆ ಹೇಗೆ ನಡೆಸಬೇಕು, ಇದನ್ನು ಉಳಿಸಿಕೊಳ್ಳುವುದು ಹೇಗೆ ಅನ್ನೋದರ ಬಗ್ಗೆ ಮುಂದೆ ಗಂಭೀರವಾದಂತಹ ಚಿಂತನೆಯನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಮಾಡುವವರು ಇದ್ದೇವೆ. ಯಾಕಂದರೆ ಕೇವಲ ಬೆಳ್ಳಿ ಹಬ್ಬ ಆಚರಿಸೋದು ಮುಖ್ಯ ಅಲ್ಲ, ಸಂಸ್ಥೆಗೆ ಮಕ್ಕಳ ಸಂಖ್ಯೆ ಹೆಚ್ಚಾಗಬೇಕಾದ್ರೆ ಏನು ಮಾಡಬೇಕು. ಈಗಲೂ ಕೂಡ ಹೈಸ್ಕೂಲ್ನ PUC ಮಕ್ಕಳಿಗೆ ಎಲ್ಲರಿಗೂ ಕೂಡ ಪುಸ್ತಕ ಉಚಿತವಾಗಿ ಕೊಡ್ತದೆ. ವಿಶೇಷವಾಗಿ ಅತ್ಯುನ್ನತ ಸ್ಥಾನ ಅಂಕವನ್ನು ಪಡೆದವರಿಗೆ ಸುವರ್ಣ ಪದಕ ಪ್ರದಾನ ಕಾರ್ಯಕ್ರಮಗಳು ಕೂಡ ನಡೀತವೆ. ಇದೆಲ್ಲ ನಡೀತಾ ಇರೋದ್ರಿಂದ ಸಂಸ್ಥೆಯ ಬಗ್ಗೆ ಇರುವಂಥ ಸದ್ಭಾವನೆಯನ್ನು ಉಳಿಸಿಕೊಳ್ಳುವಂಥ ಪ್ರಯತ್ನ ನಾವು ಮಾಡಬೇಕು. ಮತ್ತು ಊರವರಿಗೂ ಕೂಡ ಅವರ ಊರಿನ ಶಾಲೆ ಉಳಿಬೇಕು ಅನ್ನುವಂಥ ಭಾವನೆ ಅವರಲ್ಲಿಯೂ ಬರಬೇಕು. ಇಂಗ್ಲೀಷ್ನ ವ್ಯಾಮೋಹದಿಂದಾಗಿ 200 ರೂಪಾಯಿ ಕೊಡುವಾಗ ಯೋಚನೆ ಮಾಡುವವರು 1000 ಗಟ್ಟಲೆ ಕೊಡುವಾಗ ಇಂಗ್ಲೀಷ್ ಮಾಧ್ಯಮ ಶಾಲೆಯಲ್ಲಿ ಯೋಚಿಸೋದಿಲ್ಲ, ಬಸ್ ಹತ್ತಿಸ್ತಾರೆ. ಅದರ ಬಗ್ಗೆ ಅವರು ಎಲ್ಲ ಆತ್ಮಾವಲೋಕನ ಮಾಡಿಕೊಳ್ಬೇಕು. ಸಂಸ್ಥೆ ಕಾರ್ಕಳ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ. ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ. ಈ ಕೂಡಲೇ ಸಂಪರ್ಕಿಸಿ. ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.